ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ನಾಗರ ಪಂಚಮಿ ಹಬ್ಬದ ವಿಶೇಷ ರವೆ ಉಂಡೆ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಮೊದಲಿಗೆ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ, ಒಂದು 3 ಸ್ಪೂನು. ನೆಕ್ಸ್ಟು ನಾನು ತುಪ್ಪ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ, ಹಸೆ ವಾಸನೆ ಹೋಗೋವರೆಗೂ. ನೋಡಿ, ಇವಾಗ ಇದು ಆಗಿದೆ. ಇವಾಗ ಇದನ್ನ ತೆಗೆದಿಟ್ಟು ಮತ್ತೆ ಅದೇ ಪ್ಯಾನಲ್ಲಿ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ಇವಾಗ ನಾನು 2 ಬಟ್ಲಷ್ಟು ರವೆನ ತೊಗೊಂಡಿದ್ದೀನಿ. ಈ ರವೆನೂ ಸಹಿತ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ರವೆನ ಫ್ರೈ ಮಾಡಾಗಿದೆ. ಇದನ್ನ ಒಂದು ಬೌಲ್ಗೆ ಹಾಕೋಣ ಆರಕ್ಕೆ. ಮತ್ತು ನಾನು ಒಂದು ಪ್ಯಾನಲ್ಲಿ ಇವಾಗ ಸ್ವಲ್ಪ 1.5 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಸಕ್ಕರೆ ತೊಯ್ಯೋವರೆಗೂ. ನೋಡಿ, 1 ಸ್ಪೂನ್ ತೊಗೊಂಡು ಈ ಥರ ಕೈ ಆಡಿಸ್ಕೊತ ಇರಿ. ನೋಡಿ, ನಾನು 2 ಬೌಲು ರವೆಗೆ 1.5 ಬೌಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಶುಗರ್ ಜಾಸ್ತಿ ಬೇಕಾದರೆ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಈ ಥರ ಕೈ ಆಡಿಸ್ಕೊಳ್ಳಿ. ನೋಡಿ, ಇವಾಗ ಪಾಕ ರೆಡಿಯಾಗಿದೆ. ನೀವು ಪಾಕ ರೆಡಿಯಾಗಿದೆ ಇಲ್ವೋ ಅಂತ ಚೆಕ್ ಮಾಡಬೇಕಾದ್ರೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಪಾಕನ ಹಾಕ್ಕೊಳ್ಳಿ. ನೋಡಿ, ಅದು ಪಾಕ ಹಾಕ್ಕೊಂಡ್ಮೇಲೆ ಈ ಥರ ರೌಂಡ್ಗೆ ಬರಬೇಕು. ಈ ಥರ ಬಂದರೆ ಆಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಕೈಯಲ್ಲೇ ಸ್ವಲ್ಪ ಪಾಕ ತೊಗೊಂಡು ಈ ಥರ ನೋಡಬೇಕು. ಒಂದೆಳೆ ಬಂದರೆ ಆಗಿದೆ ಅಂತ ಅರ್ಥ. ಇವಾಗ ನಾವು ಪಾಕದಲ್ಲಿ ಹುರಿದಿದ್ದ ರವೆನ ಹಾಕೋತಾ ಇದ್ದೀವಿ. ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕೋತಾ ಇದ್ದೀನಿ ಫ್ರೈ ಮಾಡಿದ್ದು. ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದಾಗಿದೆ. ಇವಾಗ ಸ್ವಲ್ಪ ಆರಿದ ಮೇಲೆ ನಾವು ಉಂಡೆನ ಕಟ್ಕೊಂಡ್ಬಿಡೋಣ. ನೋಡಿ, ಹೀಗೆ ರೌಂಡಾಗಿ ಮಾಮೂಲಿ ಉಂಡೆ ಕಟ್ತೀವಲ್ಲ ಆ ಥರ ಉಂಡೆನ ಕಟ್ಕೊಳ್ಳಿ. ನೋಡಿ, ಇವಾಗ ರವೆ ಉಂಡೆ ಆಗಿದೆ ವೀಕ್ಷಕರೇ. ನೋಡಿ, ಇವಾಗ ಪಂಚಮಿಯ ಸ್ಪೆಷಲ್ ರವೆ ಉಂಡೆ ಆಗಿದೆ. ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ ವೀಕ್ಷಕರೇ, ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.